ಜಮೀನಿನ ಸುತ್ತ ವಿದ್ಯುತ್ ತಂತಿ ಅಳವಡಿಕೆ, ವಿದ್ಯುತ್ ಸ್ಪರ್ಶಿಸಿ ಕುರಿ ಸಾವು, ಗ್ರಾಮಸ್ಥರ ಆಕ್ರೋಶ. ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದಲ್ಲಿ ಸುರೇಶ್ ಎಂಬುವವರಿಗೆ ಸೇರಿದ 6 ಎಕರೆ ಜಮೀನಿನ ಸುತ್ತ ಸೋಲಾರ್ ವಿದ್ಯುತ್ ತಂತಿ ಅಳವಡಿಸಿದ್ದು ಒಂದಲ್ಲ ಒಂದು ರೀತಿ ಅವಘಡಗಳಿಗೆ ಕಾರಣವಾಗಿದೆ. ಕಳೆದ ವರ್ಷ ಒಂದು ಕುರಿ ಸಾವನ್ನಪ್ಪಿ ಈ ವರ್ಷ ಕೂಡ ವಿದ್ಯುತ್ ಸ್ಪರ್ಶಿಸಿ ಕುರಿ ಸಾವನ್ನಪ್ಪಿದೆ. ಜಮೀನಿನ ಮಾಲೀಕ ಸುರೇಶ್ ಸೋಲಾರ್ ತಂತಿ ಅಳವಡಿಸಲು ಯಾವುದೇ ಆದೇಶ ಪಡೆಯದೆ ವಿದ್ಯುತ್ ತಂತಿ ಅಳವಡಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಜಮೀನು ರಸ್ತೆಯ ಬದಿ ಇರುವ ಕಾರಣ ಪ್ರತಿನಿತ್ಯ ಈ ರಸ್ತೆಯ ಅಕ್ಕಪಕ್ಕ ಸಾವಿರಾರು ಕುರಿಗಳು ಸೇರಿದಂತೆ ಗೊಲ್ಲರಹಟ್ಟಿಯಿಂದ ಶಾಲಾ ಮಕ್ಕಳು ಬಂದಕುಂಟೆ ಗ್ರಾಮದ ಶಾಲೆಗೆ ಹೋಗುತ್ತಾರೆ. ಒಂದು ಸಾರಿ ಒಬ್ಬ ಮಗು ಕೆಳಗೆ ಬಿದ್ದು ತಂತಿ ಸ್ಪರ್ಶಿಸಿತ್ತು. ಗ್ರಾಮದ ಪಕ್ಕದಲ್ಲಿಯೇ ಜಮೀನು ಇರುವ ಕಾರಣ ಯಾವುದೇ ಪ್ರಾಣಿಗಳ ಭಯವಿಲ್ಲ. ಆದರೂ ವಿದ್ಯುತ್ ತಂತಿ ಅಳವಡಿಸಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಜಮೀನಿನ ಮಾಲೀಕನಿಗೆ ಎಚ್ಚರಿಕೆ ನೀಡಿದ್ದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಲವಾರು ಬಾರಿ ರಾಷ್ಟ್ರೀಯ ಪಕ್ಷಿ ನವಿಲುಗಳು ಕೂಡ ಸಾವನ್ನಪ್ಪಿದ್ದು ನಿರ್ಲಕ್ಷ್ಯ ವಹಿಸಿರುವ ಜಮೀನಿನ ಮಾಲೀಕನ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದಲ್ಲದೆ ಸೋಲಾರ್ ವಿದ್ಯುತ್ ತಂತಿ ಸ್ಪರ್ಶಿಸಿ ರಾಷ್ಟ್ರ ಪಕ್ಷಿ ನವಿಲುಗಳು ಕೂಡ ಸಾವನ್ನಪ್ಪಿದ್ದು ತಕ್ಷಣ ತಂತಿ ಬೇಲಿಗೆ ನೀಡಿರುವ ಸೋಲಾರ್ ವಿದ್ಯುತ್ ಅನ್ನು ತೆರವುಗೊಳಿಸಿ ಜಮೀನಿನ ಸುತ್ತ ಸಾಮಾನ್ಯ ತಂತಿ ಬೇಲಿ ಹಾಕಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮುಖಂಡರಾದ ತಿಮ್ಮಣ್ಣ, ಮಂಜುನಾಥ್, ವಿಎಸ್ಎಸ್ಎನ್ ಅಧ್ಯಕ್ಷ ತಿಮ್ಮೇಗೌಡ, ಈರಣ್ಣ, ರಾಜಣ್ಣ, ಮಂಜುನಾಥ್, ಕೆಂಪೇಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. 2-3 ವರ್ಷ ಆಗಿದೆ ಜಮೀನು ತಗೊಂಡಿವರು. ದುಡ್ಡಿದೆ ಅಂತ ಮಾತ್ರಕ್ಕೆ ಬೇಲಿ ಹಾಕೊಂಡ್ಬಿಟ್ಟು ಸೋಲಾರ್ ಕರೆಂಟ್ ಕೊಟ್ಬಿಟ್ಟು ಕುರಿಗಳು ಮತ್ತೆ ನವಿಲುಗಳು ಎಲ್ಲ ಸಾಯ್ತಾ ಇದಾವೆ. ದುಡ್ಡಿದೆ ಅಂತ ಹೇಳ್ಬಿಟ್ಟು ನವಿಲು ರಾಷ್ಟ್ರ ಪಕ್ಷಿ ಸಾಯಿಸಂಗಿಲ್ವಲ್ಲ, ಸತ್ಕ ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅವಾಗ ನಾವು ನೋಡಿಲ್ಲ. ಯಾರ ಹೇಳಿದ್ದು ಸಾಯಿಸಿದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ಬಂತು. ಯಾರು ಓನರ್ ಇದಕ್ಕೆ? ಸುರೇಶ್ ಅಂತ ಹೇಳ್ಬಿಟ್ಟು ಅವ್ರು ಬೆಂಗಳೂರವರು. ಇಲ್ಲಿ ಬಂದು ಜಮೀನ್ ತಗೊಂಡು ಊರ್ ಪಕ್ಕದಲ್ಲಿ ಈ ತರ ಮಾಡಿದ್ದಾರೆ. ಇಲ್ಲಿ ಯಾವ ಕಾಡು ಪ್ರಾಣಿ ಬರೋದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಯಾವ್ದೇ ಪ್ರಾಣಿಗಳದ್ದು ಏನ್ ತೊಂದರೆ ಇಲ್ಲ. ಇಲ್ಲಿ ಬರೀ ಜನಗಳು ಓಡಾಡೋ ಜಾಗ ಇದು. ಇಂಥ ಜಾಗದಲ್ಲಿ ಮಾಡಿದ್ದಾರೆ. ಮತ್ತೆ ದಿನ ಬೆಳಗಾದ್ರೆ ಸ್ಕೂಲ್ ಮಕ್ಳು ಓಡಾಡ್ತಿದ್ದಾರೆ. ಸ್ಕೂಲ್ ಮಕ್ಳು ಓಡಾಡ್ಬೇಕಾದ್ರೆ ಅದು ಏರಿ ಹೈಟ್ ಐತಿ, ರೋಡು ಹೈಟ್ ಐತಿ, ಇದು ಕೆಳಗಡೆ ಐತಿ ಕಾಂಪೌಂಡ್. ಓಡಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜಾರಾದ್ರೂ ಪಕ್ಕ ಬಿದ್ದ್ಬಿಡ್ತಾರೆ. ಬಿದ್ದಿದೆ, ಒಂದು ಮಗು ಬಿದ್ದೋಗಿದೆ ಸೈಕಲ್ ಅಲ್ಲಿ. ಬಿದ್ದಾಗ ಪಕ್ಕದಲ್ಲಿರೋರು ಎತ್ಕೊಂಡಿದ್ದಾರೆ. ಯಾರು ಇಲ್ಲ ಅಂದಿದ್ರೆ ಗತಿ ಅವತ್ತು ಆ ಹುಡುಗನು ಸತ್ತೋಗ್ಬೇಕಾಯ್ತು ಅಂತ ಪರಿಸ್ಥಿತಿ ಇಲ್ಲಿ ಆಗ್ತಾ ಇದೆ. ಈಗ ಇವರು ಹೇಳೋ ಪ್ರಕಾರ ಕೆವಿ ಪರ್ಮಿಷನ್ ತಾಂಡಿನಿ ಅಂತ ಹೇಳ್ತಾರೆ. ಪರ್ಮಿಷನ್ ಎಸ್ಒ ಬಂದಿದ್ರು. ಈಗ ಎಸ್ಒನು ಕೇಳಿದ್ವಿ, ಯಾವ ಪರ್ಮಿಷನ್ ತಗೊಂಡಿಲ್ವಂತೆ. ಮತ್ ಪರ್ಮಿಷನ್ ತಾಂಡಲ್ಲಿ ಹೆಂಗಾಗ್ತಾರೆ ಅವರು? ನಮ್ಮ ಹತ್ರ ಪರ್ಮಿಷನ್ ತಗೋಬೇಕು. ಆಕ್ಚುಲಿ ಇವ್ರ ಜಮೀನವರು ನಮ್ಮ ಹತ್ರ ಯಾವ ಪರ್ಮಿಷನ್ ತಗೊಂಡಿಲ್ಲ ಅಂತ ಈಗ ಹೇಳಿದ್ರು. ಎಸ್ಒನ ಹೇಳಿದ್ರು ನಮ್ಮ ಹತ್ರ ಪರ್ಮಿಷನ್ ತಗೊಳ್ದೇನೆ ಇವ್ರು ಏಕಾಏಕಿ ಹಾಕೊಂಡಿದ್ದಾರೆ ಅಂತ. ಅದು ಸೋಲಾರ್ ಕಂಪ್ನಿಯವರು ಬಂದು ಇದನ್ನ ಫಿನಿಶಿಂಗ್ ಹಾಕೊಡ್ಬೇಕು ಅವರು. ಅಲ್ಲ, ಸೋಲಾರ್ದು ಅಂತ ಹೆಂಗೆ ಹೇಳ್ತೀರಾ ಇದನ್ನ? ಇದು ಸೋಲಾರ್ ಅವರು ಹೇಳಿದ್ದಾರೆ. ಸೋಲಾರ್ ಇಷ್ಟು ಪವರ್ ಹೊಡಿ ಬರ್ಬೇಕಲ್ಲ ಅದು. ಅವರು ಸೋಲಾರ್ ಕಂಪ್ನಿಯಿಂದ ಮೆಟೀರಿಯಲ್ ತಗೊಂಡ್ಬಂದ್ಬಿಟ್ಟು ಇವರೇ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿರೋದು. ಅವ್ರ ಕಂಪ್ನಿಯವ್ರು ಯಾರು ಬಂದು ಇಲ್ಲಿ ಮಾಡ್ಕೊಟ್ಟಿಲ್ಲ, ಅವರು ಕಾಂಪೌಂಡ್ ಮಾಡ್ಕೊಟ್ಟಿಲ್ಲ. ಇವರೇ ಮೆಟೀರಿಯಲ್ ತಗೊಂಬಂದು ಇವರೇ ಮಾಡ್ಕೊಂಡಿರೋದು. ಈಗೇನ್ ಮಾಡ್ಬೇಕಂತ ಹೇಳ್ತೀರಾ? ಈಗ ಅವ್ರಿಗೆ ಅವ್ರ ಮೇಲೆ ಕ್ರಮ ಜರುಗಿಸ್ಬಿಟ್ಟು ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಪರಿಹಾರ